ಈಗ ದರ್ಶನ್ ಚಾರ್ಜ್ ಶೀಟ್ ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತಪಡಿಸಿದ್ದಾರೆ. ಇದು ಆಕ್ಷೇಪ ಪ್ರಭಾವ ಬೀರ್ಬೋದು, ಯಾಕಂದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನೂ ಕೂಡ ಹಾಕೊಂಡಿದ್ದಾರೆ ಅವ್ರ ಪರವಾಗಿ. ನೋಡಿ, ಚಾರ್ಜ್ ಶೀಟು ಒಂದ್ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಅದನ್ನ ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವಾ. ಇಸ್ ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಅದು ಪಬ್ಲಿಕ್ ಡೊಮೈನಿಗೆ ಬಂದೇ ಬರುತ್ತೆ. ಅದನ್ನ ಯಾರು ನಿಲ್ಸಕ್ಕಾಗೋದಿಲ್ಲ. ಅದರಿಂದ ಅದು ಹೊರಗಡೆ ಬರುತ್ತೆ. ಈಗ ಅವರು ಚಾರ್ಜ್ ಶೀಟ್ ಇದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತ ಏನೋ ಹಾಕೊಂಡಿದ್ದಾರೆ ಅಂತ ಕೇಳಿದೆ. ಅದು ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನೋಡೋಣ. ಇಲ್ಲ ರೀ, ಅದಕ್ಕೋ ನೋಡಿ, ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್. ಈಗ ನೂರಾರು ಕೇಸಸ್ ಈಗ ರಾಮೇಶ್ವರಂ ಬಂತಪ್ಪ, ಈಗ ಅದನ್ನು ಮುಚ್ಚಾಕಿ ರಾಮೇಶ್ವರಂ ತಂದ್ರು ಅಂದ್ರೆ ಆ ರೀತಿ ಏನಿಲ್ಲ. ಇಂಡಿಪೆಂಡೆಂಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರಾ. ನಿಮ್ಗೆ ಯಾವ್ದು ಪ್ರಯಾರಿಟಿ ಬರುತ್ತೆ ಅದನ್ನ ನೀವು ತೋರಿಸ್ತೀರಾ. ಅದಕ್ಕೆ ನಾವು ಇಲ್ಲ ಅವ್ರಿಗೆ TRPಗೋಸ್ಕರ ತೋರಿಸ್ತಾರೆ ಅಂತ ಹೇಳಕ್ಕಾಗತ್ತಾ? ಹಂಗೆ ಹೇಳಕ್ಕಾಗೋದಿಲ್ಲ. ನಿಮಗೆ ಪ್ರಯಾರಿಟಿ ಯಾವ್ದು ಬೇಕೋ ಅದನ್ನ ಮಾಡ್ಕೊಂತೀರಾ. ವಿಚಾರಣೆ ಮೇಲೆ ಏನಾದ್ರು ಪರಿಣಾಮ ಬೀರ್ತದ? ಏನಿಲ್ಲ, ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರ ಅವರು. ಈಗ ಪಬ್ಲಿಕ್ ಡೊಮೈನ್ ನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದ್ರೆ ಕೋರ್ಟ್ ನಲ್ಲಿ ಕಾಗ್ನಿಸೆನ್ಸ್ ತಗೊಳ್ಳೋದಿಲ್ಲ. ಏನು ಡಾಕ್ಯುಮೆಂಟ್ ಇದೆ, ಏನು ಎವಿಡೆನ್ಸಸ್ ಇದೆ, ಅದ್ರ ಮೇಲೆ ಕೇಸು ಆನ್ ದಿ ಕೇಸ್ ಆಫ್ ಮೆರಿಟ್ ಅಲ್ಲಿ ಹೋಗ್ತಾರೆ. ಅದು ಬಿಟ್ಟು ಅಲ್ಲೇನೋ ಮಾತಾಡಿದ್ರು, ಇಲ್ಲೇನೋ ಮಾತಾಡಿದ್ರು, ಕೋರ್ಟ್ ಹಾಲ್ ನಲ್ಲಿ ಯಾರೋ ಏನೋ ಹಿಂಗ್ ಮಾತಾಡ್ತಾ ಇದ್ರು, ಅದನ್ನ ಕಾಗ್ನಿಸೆನ್ಸ್ ತಗೊಳ್ಳೋಣ ಅಂತ ಜಡ್ಜಸ್ ಮಾಡೋದಿಲ್ಲ. ಏನು ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಅದ್ರ ಮೇಲೆ ಹೋಗುತ್ತೆ.